ಸುವರ್ಣನಗರ ಬೊಮ್ಮನಹಳ್ಳಿ ಅರಕರವಾಡಿ ಕೆರೆಗಳಿಗೆ ಶಾಶ್ವತವಾಗಿ ನೀರು ತುಂಬಿಸಲು ಚಂದನಗೌಡ ಒತ್ತಾಯ. ರೈತರ ಸಮಸ್ಯೆ ನಿವಾರಿಸಲು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಸದಾ ನೆಮ್ಮದಿಗೆ. ಸರ್ಕಾರ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಾಲೂಕಿನ ಸುವರ್ಣನಗರ ಬೊಮ್ಮನಹಳ್ಳಿ ಅರಕರವಾಡಿ ಕೆರೆಗಳಿಗೆ ಶಾಶ್ವತವಾಗಿ ನೀರು ತುಂಬಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಯ ಪುತ್ರ ಚಂದನಗೌಡ ಒತ್ತಾಯಿಸಿದರು. ಜಿಲ್ಲೆಯ ಬೊಮ್ಮನಹಳ್ಳಿ ಕೆರೆ ಸಮೀಪದಲ್ಲಿ ಗುಂಡ್ಲುಪೇಟೆ ತಾಲೂಕು ಹಾಗೂ ಚಾಮರಾಜನಗರ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಅಳವಡಿಸಿರುವ ನೀರು ವಿಭಜನೆ ಗೇಟ್ ಬಳಿ ಅವರು ಭೇಟಿ ನೀಡಿ ವೀಕ್ಷಿಸಿ ಯರಗನಹಳ್ಳಿಯ ಕೆರೆ, ಸುವರ್ಣನಗರ ಕೆರೆ, ಬೊಮ್ಮನಹಳ್ಳಿಯ ಕೆರೆ, ಅರಕರವಾಡಿ ಕೆರೆಗೆ ರೈತರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿಯನ್ನ ಪಡೆದರು. ಈಗಾಗಲೇ ಜಿಲ್ಲಾಧಿಕಾರಿಗಳು ಸಂಬಂಧ ನೀರಾವರಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರೊಂದಿಗೆ ಮಾತನಾಡಿದ್ದೇನೆ. ಕೆರೆಗಳಿಗೆ ನೀರು ತುಂಬಿಸುವ ಭರವಸೆಯನ್ನ ನೀಡಿದ್ದಾರೆ ಎಂದರು. ರಾಜ್ಯಾದ್ಯಂತ ಜ್ವಲಂತ ಸಮಸ್ಯೆಯಾಗಿ ಎದುರಾಗಿದೆ. ಕರುನಾಡಿನ ಇತಿಹಾಸದ ಪುಟಗಳನ್ನು ಒಮ್ಮೆ ಆತ್ಮಾವಲೋಕನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಭಾಗಶಃ ಮನುಕುಲ ಇಂದಿನ ಬೇಸಿಗೆ ಕಾಲಮಾನವನ್ನ ಎದುರಿಸುವ ನಿಟ್ಟಿನಲ್ಲಿ ಮನುಕುಲ ಜೊತೆಗೆ ಪ್ರಾಣಿ ಸಂಕುಲ ಸಂಕಷ್ಟದಲ್ಲಿ ಸಿಲುಕಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಜೀವಜಲಕ್ಕೂ ಸಂಕಟ ಎದುರಾಗಿದ್ದು, ಅನ್ನದಾತರು ಪ್ರಾಣಿ ಸಂಕುಲ ಬೇಸಿಗೆ ಪರಿಸ್ಥಿತಿ ಎದುರಿಸಿದೆ. ಈ ಭಾಗದ ಜನತೆ ನಮ್ಮೊಂದಿಗೆ ನೋವನ್ನ ಹೇಳಿಕೊಂಡ ಹಿನ್ನೆಲೆಯಲ್ಲಿ ರೈತ ಕಲ್ಯಾಣ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಅಹವಾಲು ಆಲಿಸಲಾಗಿದೆ. ಸರ್ಕಾರ ಕಾಡಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಾಲೂಕಿನ ಸುವರ್ಣನಗರ ಕೆರೆ, ಬೊಮ್ಮನಹಳ್ಳಿ ಕೆರೆ, ಅರಕರವಾಡಿ ಕೆರೆಗೆ ಶಾಶ್ವತವಾಗಿ ನೀರು ತುಂಬಿಸುವ ಕೆಲಸ ಮಾಡಲಾಗುವುದು ಎಂದರು. ಅರಕಲವಾಡಿ ಮಹೇಶ್ ಮಾತನಾಡಿ, 4ನೇ ಹಂತದಲ್ಲಿ ಯರಗನಹಳ್ಳಿಯ ಕೆರೆ, ಸುವರ್ಣನಗರ ಕೆರೆ, ಅರಕರವಾಡಿ ಕೆರೆ, ಬೊಮ್ಮನಹಳ್ಳಿಯ ಕೆರೆಯ ಭಾಗದ ರೈತರು ಇಲ್ಲಿ ಸೇರುತ್ತೇವೆ. ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಲಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಎಲ್ಲಾ ಕೆರೆಗೂ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟಿರುವುದರಿಂದ ಯಾವುದೇ ಕೆರೆ ಸಂಪೂರ್ಣವಾಗಿ ತುಂಬಿಲ್ಲ. 3ನೇ ಹಂತದಲ್ಲಿ ಒಂದು ಕೆರೆ ಇದೆ, ತುಂಬಿಸಿಬಿಟ್ಟು 4ನೇ ಹಂತ ಆರಂಭಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಸುವರ್ಣನಗರ ಕೆರೆ, ಬೊಮ್ಮನಹಳ್ಳಿ, ಅರಕರವಾಡಿ ಕೆರೆ ಭರ್ತಿಯಾಗುವ ತನಕ ಮೋಟರ್ ಆಫ್ ಮಾಡಬಾರದು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಅಜಯ್ ಅರಕಲವಾಡಿ, ಹರೀಶ್ ತರಗೂರು, ಅರಕಲವಾಡಿ ಮಹೇಶ್, ಅರಕಲವಾಡಿ ಗುರುಸ್ವಾಮಿ, ರವಿಕುಮಾರ್, ಯರಗನಹಳ್ಳಿ ಬಸವಣ್ಣ, ರವಿ, ವಿವಿಧ ಗ್ರಾಮದ ರೈತ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈಗ ಈ ಕಡೆಗೂ ನಾವು 4ನೇ ಹಂತಕ್ಕೂ ನೀರು ಕೊಡಬೇಕಿತ್ತು, 3ನೇ ಹಂತಕ್ಕೂ ನೀರು ಕೊಡಬೇಕಿತ್ತು. ಅದಕ್ಕೋಸ್ಕರ ಈಗ 2 ಕಡೆಗೂ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ. ಸರ್, ಟೈಮ್ ಟೇಬಲ್ ಪ್ರಕಾರ ಯಾವಾಗ ಮಾಡಿದ್ರಿ ಹೇಳ್ಬಿಡಿ. ಮತ್ತೆ ಟೈಮ್ ಆಗೋಯ್ತು ಅಂದ್ರಲ್ಲ, ನಿಮ್ಗೆ ಟೈಮ್ ಆಗೋಗ್ತಾ ಇದೆ ಅಂದ್ರಲ್ಲ, ಏನಕ್ಕೆ ಟೈಮ್ ಆಗ್ತಾ ಇದೆ? ಈ ಸಲ ಬೇಸಿಗೆ ಸಿಕ್ಕಾಪಟ್ಟೆ ಇದೆ, ಈ ಕಡೆಗೂ ನೀರ್ ಹರಿಸಿ ಅಂತ ಅಂದ್ಬಿಟ್ಟು ಐಆರ್ ಆಫೀಸರ್ ಇಂದ ಹೇಳಿರೋದ್ರಿಂದ ಥರ್ಡ್ ಸ್ಟೇಜ್ ಮತ್ತೆ ಫೋರ್ತ್ ಸ್ಟೇಜ್ 2 ಕಡೆಗೂ ಕೊಡ್ತಾ ಇದ್ದೀವಿ. ಐಆರ್ ಆಫೀಸರ್ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ. ಅಲ್ಲ ಆಯ್ತು, ಈಗ ಎಡಬಲಿ ಬರುವಾಗ ನಾನ್ ಬಂದಿದ್ದೀನಿ. ಚೀಫ್ ಇಂಜಿನಿಯರ್ ಇಂದ ಇನ್ಸ್ಟ್ರಕ್ಷನ್ ಬಂದಿದೆ ನಿಮ್ಗೆ ಹಂಗಂತ? ಚೀಫ್ ಇಂಜಿನಿಯರ್ ಅಲ್ಲ, ಓರಲ್ಲಿ ಹೇಳಿರ್ತಾರೆ. ಯಾರು ಬಂದಿದ್ದಾರೆ ಇಲ್ಲಿಗೆ ನೋಡಿ? ಈ ತರ ನೀರ್ ಅಲ್ಲಿ ಹೇಳ್ಬಿಡ್ತಾರೆ, ಆಫೀಸಲ್ಲಿ ಕೂತ್ಕೊಂಡು ಹೇಳ್ತಾರೆ. ಸಮಸ್ಯೆ ಗೊತ್ತಿರೋದು ನಿಮ್ಗೆ. ಎಲ್ಲದಕ್ಕೂ ಈ ತರ ಬಿಟ್ರೆ ಯಾವ್ದು ತುಂಬಲ್ಲ, ಯಾರಿಗೂ ತೃಪ್ತಿ ಆಗಲ್ಲ ಅಂತ ನಿಮಗ್ ಗೊತ್ತು. ಇಲ್ಲ ಸರ್, ಈಗ ಕೇಳ್ಗೆರೆ ಮೇಲೆ ತುಂಬಿ ಮೇಲೆ ನಾವು ಈ ಕಡೆ ನಮ್ಮದು ಕರ್ತವ್ಯ ಇದೆ, ನಮ್ಮದು ಜವಾಬ್ದಾರಿ ಇದೆ. ನಾವು ಸ್ವಲ್ಪ ಅರಿವಿನ ಪ್ರಜ್ಞೆ ಮುಖಾಂತರ ನಾವು ಏನಾದ್ರೂ ಮಾಡೋಣ ಅಂತ ಹೇಳದಂತ ಏಕೈಕ ವ್ಯಕ್ತಿ ಇದೆ ಸದ್ಯಕ್ಕೆ. ಅದು ಒಬ್ರು ಬಾಯಲ್ಲೇ ಸರ್, ನೈತಿಕತೆ. ರಾಜ್ಯಾದ್ಯಂತ ಒಂದು ಜಲವಂತ ಸಮಸ್ಯೆ ಎದುರಾಗಿದೆ. ಭಾಗಶಃ ನಮ್ಮ ಕರುನಾಡಿನ ಇತಿಹಾಸದ ಪುಟಗಳನ್ನು ಒಮ್ಮೆ ನಾವು ಆತ್ಮಾವಲೋಕನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಭಾಗಶಃ ಮನುಕುಲ ಇವತ್ತಿನ ಇಂದಿನ ಬೇಸಿಗೆಯ ಈ ಕಾಲಮಾನವನ್ನು ಎದುರಿಸ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಬಹಳ ತೀವ್ರವಾಗಿರತಕ್ಕಂಥದ್ದನ್ನ ಇಡೀ ಮನುಕುಲ ಅಷ್ಟೇ ಅಲ್ಲ, ಇಡೀ 84 ಲಕ್ಷ ಜೀವರಾಶಿಗಳು ಕೂಡ ಈ ಬಿಸಿಲಿನ ಬೇಗೆಯನ್ನು ತಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಹಳ ನೊಂದು ಬೆಂದು ಸಾಕಾಗಿದೆ. ಅದರಲ್ಲೂ ಕೂಡ ರಾಜ್ಯದ ಗಡಿ ಭಾಗ, ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಹಳ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಯಿಂದಾಗಿ ನನ್ನ ಅನ್ನದಾತರು ಹಾಗೆ ಇಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲಗಳು ಕೂಡ ಬಹಳ ಒಂದು ನೀರಿನ ಹಾಹಾಕಾರದ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಈ ಭಾಗದ ನನ್ನ ಅನ್ನದಾತ ದೇವರುಗಳ ಒಂದಷ್ಟು ನೋವು ನಿಟ್ಟಿನಲ್ಲಿ ಕೂಡಲೇ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತವಾದಂಥ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾನು ಸ್ಥಳೀಯ ಎಲ್ಲ ರೈತಾಪಿ ಸಮುದಾಯದ ಮುಖಾಂತರ ನಾನು ವಿಶೇಷವಾಗಿ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ಏನು ಇಲ್ಲಿ ಅಧಿಕಾರಿಗಳು ಬರುವಂಥ ಒಂದು ಸಮಯದಲ್ಲಿ ನಾವು ಕೂಡ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಗೊಂಡು
ಮುಂದೆ ಏನು ಮಾಡಬೇಕು ಎಂಬುದನ್ನು ಕೂಡ ನಾನು ನನ್ನ ರೈತಾಪಿ ಸಮುದಾಯದ ಎಲ್ಲ ಹಿರಿಯರ ಜೊತೆ ನಾನು ಕೂತು ಚರ್ಚೆ ಮಾಡಿ ಎಲ್ಲರ ಒಂದು ಹಿರಿಯ ಸಲಹೆ ಮೇರೆಗೆ ಈ ಒಂದು ಶಾಶ್ವತವಾದಂಥ ಒಂದು ಸಮಸ್ಯೆಗೆ ಆ ಸಮಸ್ಯೆ ಪರಿಹಾರಕ್ಕಾಗಿ ರೈತ ಕಲ್ಯಾಣ ಸದಾಕಾಲ ನಿಮ್ಮೊಂದು ಇರುತ್ತೆ ಎಂಬ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಹತ್ವವಾದಂಥ ಒಂದು ಬದುಕು ಸಿಗಲಿ, ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಲಿ, ಇನ್ನು ಮುಂದೇನಾದರೂ ಸಮಾಜದಲ್ಲಿ ಒಂದು ಗೌರವಿತವಾದಂಥ ಬದುಕು ನನ್ನ ಅನ್ನದಾತರಿಗೆ ಸಿಗಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳ್ಕೊಳ್ತಾ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ ಅಂತೇಳಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆ